ನಮಸ್ಕಾರ. ಇದು ಮೆಗಾ ಫೋಕಸ್. ನಾನು ಶಶಿಧರ್ ಭಟ್. ಒಂದು ಬಹಳ ಮುಖ್ಯವಾದ ಒಂದು ಸುದ್ದಿ ಇದೆ. ಹಾಗೆಯೇ ಎಂದಿನಂತೆ 3 ಸುದ್ದಿಗಳ ಬಗ್ಗೆ ಮಾತನಾಡ್ತೀವಿ. ಮೊದಲ ಸುದ್ದಿ ಅದು ಭಾರತದ ಬಗ್ಗೆ ವಿದೇಶಗಳಲ್ಲಿ ಅಲ್ಲಿಯ ಮಾಧ್ಯಮ ಯಾವ ರೀತಿ ವಿಮರ್ಶೆ ಮಾಡ್ತಿದೆ ಅನ್ನೋ ಸಂಬಂಧ. ಇದು ಆತಂಕಕಾರಿಯಾದ. ನಾವು ನಮ್ಮ ಭಾರತ ವಿಶ್ವಗುರು ಆಗುತ್ತೆ ಅಂತ ನಂಬಿದ್ವಿ. ಮೋದಿಯವರು ವಿಶ್ವಗುರು ಅಂತ ನಂಬಿದ್ವಿ. ಅದೇ ರೀತಿಯ ಪ್ರಚಾರ ನಡೀತಾ ಇತ್ತು. ಆದರೆ ಇವತ್ತು ವಿದೇಶಿ ಮಾಧ್ಯಮಗಳಲ್ಲಿ ಭಾರತದ ಕುರಿತು ಬರುತ್ತಿರುವಂತಹ ವಿಮರ್ಶೆಗಳೇನಿವೆ ಅದು ಅಷ್ಟು ಒಳ್ಳೆಯ ವಿಮರ್ಶೆ ಅಲ್ಲ ಅಂತ. ನಾನು ಈ ಪತ್ರಿಕೆಗಳಲ್ಲಿ ಏನೇನು ಬಂದಿದೆ ಅನ್ನೋದನ್ನು ಕೂಡ ತೆಗೆದುಕೊಂಡು ಬಂದಿದ್ದೇನೆ. ಇಟ್ ಈಸ್ ರಿಯಲಿ ಶಾಕಿಂಗ್ ಟು ಮೀ. ಭಾರತ ವಿಶ್ವಗುರು ಆಗುವ ಕನಸನ್ನು ಕಾಣದೇ ಇರಬಹುದು ಒಂದು ಕಾಲಘಟ್ಟದಲ್ಲಿ. ಆದರೆ ಭಾರತದ ಜನತಂತ್ರವನ್ನು ಎಲ್ಲರೂ ಕೂಡ ಗೌರವಿಸ್ತಿದ್ದರು. ಇವತ್ತು ಪರಿಸ್ಥಿತಿ ಬದಲಾಗಿದೆ. ಈ ವಿದೇಶಿ ಪತ್ರಿಕೆಗಳು ಎಸ್ಪೆಷಲಿ ಗಾರ್ಡಿಯನ್, ಎಕಾನಮಿಸ್ಟ್, ಫ್ರೀಡಮ್ ಹೌಸ್ ಮತ್ತು ವಿಡಮ್ ಮೊದಲಾದ ಪತ್ರಿಕೆಗಳು ಭಾರತದಲ್ಲಿ ಜನತಂತ್ರದ ಗುಣಮಟ್ಟ ಏನಿದೆ ಅದು ಕುಸಿತಾ ಇದೆ ಅನ್ನುವ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಿದ್ದರೆ ಭಾರತ ಜನತಂತ್ರವಾಗಿ ಉಳಿಯುತ್ತಾ ಇಲ್ವಾ ಅನ್ನೋ ಬಗ್ಗೆ ಕೂಡ ವಿದೇಶಿ ಮಾಧ್ಯಮಗಳ ಚರ್ಚೆ ನಡೀತಾ ಇದೆ. ಏನು ಕಾರಣಗಳು ಹಾಗಿದ್ದರೆ ಅದಕ್ಕೆ ಅವರು ಕೊಡುವ ಕಾರಣ, ಮೊದಲನೇದಾಗಿ ನಾನು ಈ ಹಿಂದೆ ಕೂಡ ಒಂದೆರಡು ವಿಶ್ಲೇಷಣೆಯನ್ನು ಹೇಳಿದ್ದೆ, ಮಾಧ್ಯಮ ಸ್ವಾತಂತ್ರ್ಯ ಅಂತ. ಈ ಮಾಧ್ಯಮ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಮೇಲೆ ಯಾರು ಟೀಕೆ ಮಾಡುವ ಮಾಧ್ಯಮಗಳನ್ನು ಒತ್ತಡ ಹೇರೋದು, ದಾಳಿ ಅಥವಾ ಕಾನೂನು ಕ್ರಮ ಕೈಗೊಳ್ಳೋದು, ಅದ್ರ ಜೊತೆಗೆ ಪತ್ರಕರ್ತರ ಮೇಲೆ ಕೇಸುಗಳು ಅಥವಾ ಸೆನ್ಸಾರ್, ಈ ಬಗ್ಗೆ ಕೂಡ ಈ ವಿದೇಶಿ ಪತ್ರಿಕೆಗಳು ರೆಫರ್ ಮಾಡಿವೆ. ಇನ್ನು ವಿರೋಧಿ ಪಕ್ಷ ಮತ್ತು ರಾಜಕೀಯ ಸಂಸ್ಥೆಗಳೇನಿವೆ, ವಿರೋಧ ಪಕ್ಷದ ನಾಯಕರ ವಿರುದ್ಧ ತನಿಖಾ ಸಂಸ್ಥೆಗಳ ಬಳಕೆ, ಸಂಸತ್ನಲ್ಲಿ ಚರ್ಚೆ ಕಡಿಮೆಯಾಗ್ತಾ ಇದೆ ಅಥವಾ ಪ್ರಮುಖ ಮಸೂದೆಗಳನ್ನು ತ್ವರಿತವಾಗಿ ಅಂಗೀಕಾರ ಮಾಡಲಾಗ್ತಿದೆ ಅನ್ನೋ ಮಾತನ್ನು ವಿದೇಶಿ ಪತ್ರಿಕೆಗಳು ಹೇಳ್ತಾ ಇವೆ. ಆ ಮೂಲಕ ಭಾರತದ ಜನತಂತ್ರ ಕುಸಿತಾ ಇದೆ ಅನ್ನೋದು. ಅದರ ಜೊತೆಗೆ ನಾಗರಿಕ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆ ಮೇಲೆ ನಿಯಂತ್ರಣ ಮಾಡೋದು, ಇಂಟರ್ನೆಟ್ ಶಟ್ ಡೌನ್ ಮಾಡೋದು ಅಥವಾ ಕೆಲವು ಕಾನೂನು ದುರುಪಯೋಗ ಆಗುತ್ತೆ ಅಂತ. ಅದಕ್ಕಿಂತ ಬಹಳ ಮುಖ್ಯವಾಗಿ ಗಾರ್ಡಿಯನ್ ಪತ್ರಿಕೆ ಏನಿದೆ, ಪ್ರತಿಷ್ಠಿತ ಗಾರ್ಡಿಯನ್, ಅದು ತನ್ನ ಲೇಖನದಲ್ಲಿ ಈ SIRಗೆ ಸಂಬಂಧಪಟ್ಟಂತಹ ಸುದ್ದಿಯನ್ನು ಪ್ರಕಟಿಸಿ ವಿಶ್ಲೇಷಣೆ ಮಾಡಿದೆ. ಏನು SIR ಅನ್ನುವುದೇನಿದೆ, ಅದರ ಉದ್ದೇಶ ಏನು? ಬಹಳ ಸ್ಪಷ್ಟವಾಗಿ SIR ಒಂದು ಅಲ್ಪಸಂಖ್ಯಾತರ ಮತದಾನದ ಹಕ್ಕನ್ನು ಕಸಿದುಕೊಳ್ಳುವುದಕ್ಕೆ ಬಳಸಲಾಗ್ತಿದೆ ಅನ್ನೋದು ಗಾರ್ಡಿಯನ್ ಪತ್ರಿಕೆಯ ಲೇಖನ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇದು ಆತಂಕಕಾರಿ. ಯಾಕೆಂದರೆ ನೀವು ಪಶ್ಚಿಮ ಬಂಗಾಳದಲ್ಲಿ ಸುಮಾರು 90 ಲಕ್ಷ ಮತದಾರರ ಹಕ್ಕನ್ನು ಕಸಿಯಲಾಗಿದೆ. ಅದೇ ರೀತಿ ಚೆನ್ನೈ ಅಥವಾ ತಮಿಳುನಾಡಿನಲ್ಲಿ SIR ಮೂಲಕ ಮತದಾರರ ಹಕ್ಕನ್ನು ಕಸಿದುಕೊಳ್ಳಲಾಗ್ತಾ ಇದೆ. ಚುನಾವಣಾ ಆಯೋಗ ತನ್ನ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡಿಲ್ಲ ಅನ್ನೋ ಮಾತನ್ನು ಕೂಡ ಗಾರ್ಡಿಯನ್ ಪತ್ರಿಕೆ ಹೇಳುತ್ತೆ. ಚುನಾವಣಾ ಆಯೋಗ ಸರ್ಕಾರದ ಅಡಿಯಾಳಾಗಿ ಕೆಲಸ ಮಾಡ್ತಿದೆ. ಜ್ಞಾನೇಶ್ ಕುಮಾರ್ ಅಂತ ಏನು ಚೀಫ್ ಇದ್ದಾರೆ, ಅವರ ಉದ್ದೇಶ ಏನಿದೆ, ಆಡಳಿತ ಪಕ್ಷವನ್ನು ಗೆಲ್ಲಿಸುವುದೇ ಆಗಿದೆ ಅನ್ನುವ ಮಾತನ್ನು ಹೇಳ್ತಾ ಇದೆ. ಅದ್ರ ಜೊತೆಗೆ ಈ ಲೇಖನದಲ್ಲಿ ಇನ್ನೂ ಕೆಲವು ಅಂಶಗಳಿವೆ, ಅದನ್ನು ನಿಮಗೆ ಹೇಳ್ತೀನಿ. ಒಂದು, ಭಾರತದಲ್ಲೀಗ ಹೆಚ್ಚು ಕೇಂದ್ರೀಕೃತ ನಾಯಕತ್ವ ಇದೆ ಅಂತ, ಸೆಂಟ್ರಲೈಸ್ಡ್ ಲೀಡರ್ಶಿಪ್. ಒಬ್ಬರನ್ನೇ ಯೂಸ್ವಲಿ ಎಲ್ಲ ಸರ್ವಾಧಿಕಾರಿ ವ್ಯವಸ್ಥೆಯಲ್ಲಿ ಹಾಗೆ ಇರುತ್ತೆ, ಒಬ್ಬ ನಾಯಕರಿರ್ತಾರೆ, ಉಳಿದವರೆಲ್ಲ ಪೂಜಕರಾಗಿರ್ತಾರೆ, ಪಾದಪೂಜೆ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ. ಆ ರೀತಿ ಕೇಂದ್ರೀಕೃತ ನಾಯಕತ್ವ ಅಂತ. ಇನ್ನೊಂದು ಅಪಾಯ ಅಂತ ಹೇಳೋದು ಬಲವಾದ ಮ್ಯಾಂಡೇಟ್ ನೀಡಿರ್ಬೋದು. 2014ರಿಂದ ಏನು ಭಾರತದ ಜನ ಒಂದು ಅತಿ ಬಲವಾದ ಮ್ಯಾಂಡೇಟನ್ನು ನೀಡಿರುವುದು ಅಧಿಕಾರಕ್ಕೆ ಬಂದವರು ಜನತಂತ್ರದ ಮೌಲ್ಯಗಳನ್ನೆಲ್ಲ ಹತ್ತಿಕ್ಕಿ ಸರ್ವಾಧಿಕಾರಿ ವ್ಯವಸ್ಥೆಯತ್ತ ಹೋಗ್ತಾ ಇರೋದು ಅಂತ. ಹಾಗೆಯೇ ಅದರ ಜೊತೆಗೆ ಮುಖ್ಯವಾಗಿ ಜನತಂತ್ರ ದುರ್ಬಲವಾಗ್ತಾ ಇದೆ ಅಂತ. ದುರ್ಬಲ ಅಂದರೆ ಜನತಂತ್ರ ಹಾಳಾಗೋಯ್ತು ಅಂತ ಅಲ್ಲ, ಜನತಂತ್ರ
ವೀಕ್ ಆಗ್ತಾ ಇದೆ ಭಾರತದಲ್ಲಿ ಅಂತ. ಸೊ ಸಾಮಾನ್ಯವಾಗಿ ಸಂಸ್ಥೆಗಳ ಸ್ವಾತಂತ್ರ್ಯ ಏನಿರುತ್ತೆ, ವಿರೋಧದ ಅವಕಾಶ ಏನಿರುತ್ತೆ, ನಾಗರಿಕ ಹಕ್ಕುಗಳ ಗುಣಮಟ್ಟ ಏನಿರುತ್ತೆ, ಎಲ್ಲದರಲ್ಲೂ ಕೂಡ ಕುಸಿತ ಇದೆ ಅಂತ ಆತಂಕವನ್ನು ವ್ಯಕ್ತಪಡಿಸಿವೆ. ಇನ್ನು ಬಹಳ ಮುಖ್ಯವಾಗಿ ವಿದೇಶಿ ಮಾಧ್ಯಮಗಳು ಈ SIR ಭಾರತದ ಏನು ಈ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡೋದಿದೆಯಲ್ಲ, ಅದ್ರ ಬಗ್ಗೆ ಬಹಳ ಗಂಭೀರವಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿವೆ, ಆತಂಕವನ್ನು ವ್ಯಕ್ತಪಡಿಸಿವೆ. ಅದರ ಜೊತೆಗೆ SIR ಏನಿದೆ ಅದು ಸಾಮಾನ್ಯವಾಗಿ ಭಾರತದ ಪ್ರಧಾನ ನಾಯಕತ್ವ, ಸೊ ಏನು ಮೋದಿ ಸರ್ಕಾರವನ್ನು ಸೂಚಿಸುವ ರೀತಿಯಲ್ಲಿ ಈ ಬಗ್ಗೆ ಆತಂಕ ವ್ಯಕ್ತವಾಗ್ತಾ ಇದೆ ಅಂತ. ವ್ಯಕ್ತಿಗತ ವಿರೋಧಕ್ಕಿಂತ ಆಡಳಿತ ಶೈಲಿ ಮತ್ತು ಜನತಾಂತ್ರಿಕ ಸಂಸ್ಥೆಗಳ ಇಂಡಿಪೆಂಡೆನ್ಸ್ ಏನಿದೆಯಲ್ಲ ಅದು ನಾಶವಾಗ್ತಾ ಇದೆ ಅಂತ. ಸೊ ಇನ್ನು ಅಧಿಕಾರ ಅನ್ನೋದು ಏನಿದೆ ಅದು ಅಧಿಕಾರ ಜನತಂತ್ರದ ಬಹಳ ಮುಖ್ಯವಾದ ಗುಣಧರ್ಮ ಅಂದರೆ ಅಧಿಕಾರ ವಿಕೇಂದ್ರೀಕೃತ ಆಗ್ತಾ ಹೋಗಬೇಕು ಅಂತ, ಕೇಂದ್ರೀಕೃತ ಅಲ್ಲ. ಜನತಂತ್ರ ಗುಣನೇ ಇದೆ. ಸೊ ಭಾರತದಲ್ಲಿ ಗಾಂಧೀಜಿ ಎಲ್ಲ ಅದನ್ನೇ ಮಾತಾಡ್ತಾ ಇದ್ರು, ಗ್ರಾಮ ಸ್ವರಾಜ್ಯದ ಬಗ್ಗೆ ಮಾತಾಡ್ತಾ ಇದ್ರು. ಗ್ರಾಮ ಮಟ್ಟದಲ್ಲಿ ಯು ಸಿ ದಟ್ ಅವರೇ ಸ್ವಯಂ ತೀರ್ಮಾನ ತೆಗೆದುಕೊಳ್ಳುವ ಅಧಿಕಾರ ಇದೆಯಲ್ಲ ಅದು ಇರಬೇಕು ಅಂತ ಮಾತಾಡ್ತಾ ಇದ್ರು. ಇವತ್ತು ಈ ಪತ್ರಿಕೆಗಳ ಪ್ರಕಾರ ಯು ಸಿ ಕೆಲವರ ಕೈಯಲ್ಲಿ ಕೇಂದ್ರೀಕೃತ ಆಗ್ತಾ ಇದೆ. ಯಾವ ನಿರ್ಧಾರ ಕೆಲವರ ಕೈಯಲ್ಲಿ ಮಾತ್ರ ಇದೆ. ಪಕ್ಷ ಮತ್ತು ಸರ್ಕಾರ ಮತ್ತು ಸಂಸ್ಥೆಗಳ ಮೇಲೆ ಯು ಸಿ ಯಾರು ಪ್ರಬಲ ನಾಯಕರಿದ್ದಾರೆ ಅವರ ಪ್ರಭಾವ ಹೆಚ್ಚಾಗ್ತಾ ಇದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಈ ಪತ್ರಿಕೆಗಳು ಹೇಳ್ತಾ ಇವಂತೆ. ಇನ್ನು ಕೆಲವು ಅಂತಾರಾಷ್ಟ್ರೀಯ ಇಮೇಜಿಗೆ ಸಂಬಂಧಪಟ್ಟ ಹಾಗೆ ಕೂಡ ಈ ಲೇಖನಗಳಲ್ಲಿ ವಿಶ್ಲೇಷಣೆ ಇದೆ. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಮಹತ್ವದಿಂದ ಕಡಿಮೆ ಆಗ್ತಾ ಇದೆ. ಭಾರತ ಒಂದು ರೀತಿಯಲ್ಲಿ ಐಸೋಲೇಟ್ ಆಗ್ತಾ ಇದೆ ಮತ್ತು ಭಾರತದ ಎಲ್ಲ ತೀರ್ಮಾನಗಳು ಕೂಡ ಇಸಿ ದೇಶದ ಒಳಗಡೆ ಚುನಾವಣಾ ದೃಷ್ಟಿಯಿಂದ ನಡೆಸ್ತಾ ಇರೋದು. ಅಂದರೆ ಪ್ರತಿಯೊಂದು ತೀರ್ಮಾನವೂ ಕೂಡ ಚುನಾವಣಾ ಲಾಭ ನಷ್ಟದ ಆಧಾರದ ಮೇಲೆ ತೀರ್ಮಾನ ಆಗತ್ತೆ ಅಂತ. ಸೊ ಆದ್ದರಿಂದ ವಿದೇಶಿ ಸಾಮಾನ್ಯ ಆತಂಕ ಏನು ಅವ್ರದ್ದು ಅನ್ನೋದನ್ನು ನಾನು ಹೇಳ್ತೀನಿ. ಭಾರತದ ಬಲವಾದ ನಾಯಕತ್ವ ಜನಮತದ ಶಕ್ತಿಯನ್ನು ಕಸಿದುಕೊಂಡು, ಅಂದರೆ ಯಾವಾಗ ಲೀಡರ್ಶಿಪ್ ಬಲ ಆಗ್ತಾ ಹೋಗುತ್ತೆ ಜನ ತಮ್ಮ ಶಕ್ತಿಯನ್ನು ಕಳ್ಕೊತಾರೆ. ಯಾವಾಗ ಲೀಡರ್ ದುರ್ಬಲವಾಗಿದ್ದರೆ ಜನರಿಗೆ ಶಕ್ತಿ ಬರುತ್ತೆ. ಇಲ್ಲಿ ಆಗಿರುವುದು ಅಂದರೆ ಲೀಡರ್ ಏರಿದ್ದಾರೆ ಅವರ ಎಲ್ಲ ಶಕ್ತಿ ತುಂಬಿ ಜನಸಾಮಾನ್ಯರು ಜನತಾಂತ್ರಿಕ ಮೌಲ್ಯಗಳು ಎಲ್ಲ ಕುಸಿತಾ ಇದೆ, ನಾಯಕರು ಮಾತ್ರ ಪವರ್ಫುಲ್ ಆಗ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಗಮನಿಸಿದಾಗ ಬಹಳ ಮುಖ್ಯವಾಗಿ ಭಾರತದ ಜನತಂತ್ರ ಏನಿದೆ ಆ ಜನತಂತ್ರ ಪಕ್ವತೆಯನ್ನು ಪಡೆಯುವುದಕ್ಕೆ ಬದಲಾಗಿ ಹೆಚ್ಚು ದುರ್ಬಲ ಆಗ್ತಾ ಇರೋದು ಮತ್ತು ಕೇಂದ್ರೀಕೃತ ಆಗ್ತಾ ಇರೋದು. ಹಾಗೆಯೇ ಈ ಪತ್ರಿಕೆಗಳ ಅಭಿಪ್ರಾಯ ಏನಂದರೆ ಭಾರತದಂತಹ ಒಂದು ದೇಶದಲ್ಲಿ ಜನತಂತ್ರ ದುರ್ಬಲ ಆದರೆ ಅದು ವಿಶ್ವಕ್ಕೆ ಹಾನಿಕಾರಿಯಾದದ್ದು. ಇಟ್ ವಿಲ್ ಹ್ಯಾವ್ ಎನ್ ಇಂಡೈರೆಕ್ಟ್ ಇಂಪ್ಯಾಕ್ಟ್ ಆನ್ ವರ್ಲ್ಡ್ ಪಾಲಿಟಿಕ್ಸ್, ವರ್ಲ್ಡ್ ಸೋಷಿಯಲ್ ಎವ್ರಿಥಿಂಗ್ ಇಟ್ ವಿಲ್ ಹ್ಯಾಪನ್ ಅನ್ನೋ ಮಾತನ್ನು ಕೂಡ ಈ ಪತ್ರಿಕೆಗಳು ಹೇಳ್ತಾ ಇದೆ. ಆದ್ದರಿಂದ ಜನ ಎಚ್ಚರಗೊಳ್ಳಬೇಕು, ಸರ್ಕಾರ ಎಚ್ಚರಗೊಳ್ಳಬೇಕು, ಅಧಿಕಾರದಲ್ಲಿರುವವರು ಸರ್ವಾಧಿಕಾರಿ ಪ್ರವೃತ್ತಿಯಿಂದ ಜನತಂತ್ರವನ್ನು ಗೌರವಿಸುವ ಹಂತಕ್ಕೆ ಬರ್ತಾರಾ ಗೊತ್ತಿಲ್ಲ. ಯಾಕೆಂದರೆ ಈಗ ಅಧಿಕಾರದಲ್ಲಿರುವವರು ಯಾರೂ ಕೂಡ ಜನತಂತ್ರವಾದಿಗಳಲ್ಲ. ದೇ ಆರ್ ನಾಟ್ ಡೆಮೊಕ್ರಾಟ್ಸ್. ಅವರ ಕೇಂದ್ರೀಕೃತವಾದ ವ್ಯವಸ್ಥೆಯಲ್ಲಿ ನಂಬಿಕೆ ಇದೆ. ನೋಡಿ, ನೀವು ಫಾರ್ ಎಕ್ಸಾಂಪಲ್ ಇವತ್ತಿನ ಸರ್ಕಾರ ಇದೆಯಲ್ಲ ಕೇಂದ್ರದಲ್ಲಿ, ಆ ಸರ್ಕಾರವನ್ನು BJP ಸರ್ಕಾರ ಅಂತ ಕೂಡ ಹೇಳಲ್ಲ, ಮೋದಿ ಸರ್ಕಾರ ಅಂತ. ದಟ್ ಈಸ್ ಸಿಂಪ್ಲಿ ಒಬ್ಬ ನಾಯಕರ ಮೇಲೆ ನಿಂತಿದೆ. ಅದು ಪಕ್ಷದ ಮೇಲೆ ಕೂಡ ನಿಂತಿಲ್ಲ. ಒಬ್ಬ ನಾಯಕರೇ ಇಡೀ ರಾಜಕೀಯ ವ್ಯವಸ್ಥೆಯನ್ನು ನಿಯಂತ್ರಿಸುವಂತಹ ತೀರ್ಮಾನ ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಕಾರಣಕ್ಕಾಗಿ ಭಾರತದ ವಿದೇಶಾಂಗ ನೀತಿ ಯಾಕೆ ದಾರಿ ತಪ್ಪಿದ ರೀತಿಯಲ್ಲಿದೆ ಅಂತಂದರೆ, ಡಿಪ್ಲೊಮ್ಯಾಟ್ಸ್ ಯಾವ ತೀರ್ಮಾನ ತೆಗೆದುಕೊಳ್ಬೇಕೋ ಅದನ್ನ ಪ್ರಬಲ ರಾಜಕಾರಣಿಗಳು ತೀರ್ಮಾನ ತಗೋತಾರೆ, ರಾಜಕೀಯ ಲಾಭದ ದೃಷ್ಟಿಯಿಂದ ತೀರ್ಮಾನ ತಗೋತಾರೆ. ಆದ್ದರಿಂದ ನಮ್ಮ ವಿದೇಶಾಂಗ ನೀತಿ ಹೊಡೆಸ್ಕೊತಾ ಇದೆ. ಸೊ ವಿದೇಶಿ ಪತ್ರಿಕೆಗಳು ಭಾರತವನ್ನು ಕಟುವಾಗಿ ಟೀಕಿಸ್ತಾ ಇದ್ದಾರೆ. ಹಾಗಿದ್ದರೆ ಭಾರತದ ಜನತಂತ್ರದ ಭವಿಷ್ಯ ಏನು? ಐ ಡೋಂಟ್ ನೋ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸೇ. ಜನತಂತ್ರ ಉಳಿಯುತ್ತಾ ಇಲ್ವಾ? ಜನ ಏನು ಮಾಡ್ತಾರೆ? ಲೆಟ್ ಅಸ್ ವೇಟ್ ಅಂಡ್ ಸಿ.